ತಕ್ಷಣ ಸುದ್ದಿಗೋಷ್ಠಿಯಲ್ಲೂ ಸಹ ನೀವು ಹೇಳಿದ್ರಿ ಟೈಗರ್ ಪ್ರಭಾಕರ್ ಸರ್ ಇರಬಹುದು, ನಿಮಗೆ ಆ ಟೈಗರ್ ಅನ್ನುವಂಥ ಟೈಟಲ್ ಬೇಡ ನನಗೆ ಅಂತ ಹೇಳಿದ್ರಿ ನೀವು, ವಿನೋದ್ ಪ್ರಭಾಕರ್ ಅನ್ನುವಂಥದ್ದು ಯಾಕೆ? ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಬೇರೆ ಇರಬಹುದು. ಯಾಕಂತ ಹೇಳಿದ್ರೆ ನೀವು ಮತ್ತೆ ನಿಮ್ಮದೇ ಆದಂತಹ ಒಂದು ಹೆಸರನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು, ಅಥವಾ ತಂದೆ ಲೆಗಸಿಯನ್ನು ಕಂಟಿನ್ಯೂ ಮಾಡ್ತಿದ್ದೀರಾ. ಹೌದು, ಅದನ್ನು ಪ್ರೀತಿಯಿಂದ ಅಭಿಮಾನಿಗಳು ನಿಮಗೆ ಟೈಗರ್ ವಿನೋದ್ ಪ್ರಭಾಕರ್ ಅಂತ ಕೊಟ್ಟಿರ್ತಾರೆ. ಬಟ್ ನೀವು ಯಾಕೆ ಬೇಡ ಅಂತ ಹೇಳಿದ್ರಿ? ಅದು ಏನು ಗೊತ್ತಮ್ಮ, ಬಿಕಾಸ್ ಟೈಗರ್ ಅವರೊಬ್ಬರೇ. ಅವ್ರು ನೀವು ಬಹುಶಃ ನೀವು ಅವತ್ತಿನ ಪೀಳಿಗೆ ಒಂದು 80s 70s 80s 90s 2000ವರೆಗೂ ಆಲ್ಮೋಸ್ಟು ಒಂದು 35-40 ಇಯರ್ಸ್ ಅವರು ಇಂಡಸ್ಟ್ರಿಯಲ್ಲಿ ಅವರು ಮಾಡಿದಂಥ ಸೇವೆ, ಅವ್ರು ಮಾಡಿದಂಥ ಹೆಸರು, ಆಮೇಲೆ ಅವ್ರು ಇದ್ದಿದ್ದಂಥ ಅದಾದಮೇಲೆ ಅವರ ಒಂದು ಚಾಮ್ ಆಗಲಿ, ಅವರ ಒಂದು ವಾಟ್ ಯು ಸೇ, ನಿಮ್ಗೆ ಅವರ ಒಂದು ಪರ್ಸ್ನಾಲಿಟಿ ಏನಿದೆ ಗೊತ್ತಾ, ಅದನ್ನು ನೀವು ನೋಡಿದಾಗ್ಲೇ ಟೈಗರ್ ಅಂತ ನಿಮಗೆ ಅದು ಕರಿಬೇಕು ಅಂತಲೇ ಅನಿಸುತ್ತೆ. ಇದಪ್ಪ ಅಂತ ನನ್ನನ್ನು ಬೈ ಫೋರ್ಸು ನನಗೆ ಇಷ್ಟಪಡೋರು ಟೈಗರ್ ಅಂತ ಕರೀತಾರೆ. ಅದು ನನ್ನನ್ನು ನಾನು ನೋಡಿದಾಗ ನನಗೆ ಐ ಡೋಂಟ್ ಫೀಲ್ ದ ಟೈಗರ್. ನನಗೆ ಅದು ಮರಿ ಟೈಗರ್ ಅಂತ ಜನ ಕರೆಯೋದು ನನಗೆ ಓಕೆ, ಸಾಕು, ಅದು ಪ್ರೀತಿಯಿಂದ ಕರೀತಿದ್ದಾರೆ. ಟೈಗರ್ ಅವರೊಬ್ಬರೇ ಅಮ್ಮ. ಯಾಕಂದರೆ ಅವರ ಸಾಧನೆ, ಅವರು ನೀವು ಅವ್ರದ್ದು ನೀವು ಒಂದಿಷ್ಟು ಹಿಸ್ಟ್ರಿ ತೆಗೆದು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವರು ಮಾಡಿರೋವಂಥ ಸಾಧನೆಯಲ್ಲಿ ಒಂದೇ ಒಂದು ಸಾಸಿವೆ ಕಾಳಷ್ಟು ನಾನು ಮಾಡಿಲ್ಲ ಅಂತ ನನಗನ್ಸುತ್ತೆ. ಸೊ